ವೀಕ್ಷಕರುಗಳು ನಮಸ್ಕಾರ. ಇಂದಿನ ವಿಶೇಷವಾದ ಸಂಚಿಕೆಯನ್ನು ತರ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಸ್ಕಿಪ್ ಮಾಡದೆ ನೋಡಿ. ಇದೇನಪ್ಪ ಅಂತ ಒಂದು ಕುತೂಹಲಕಾರಿಯಾಗಿದೆ, ಅದರಿಂದ ಹೇಳ್ತಾ ಇರೋದು. ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳಿ. ನೋಡಿ, ಇವತ್ತೊಂದು ದಿವಸ ಏನಾಗಿದೆ ಅಂತಂದರೆ, ಈ ರೆಡ್ಡಿ ಪ್ರಕರಣಗಳು, ಈ ಸತೀಶ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವರೇನಾದ್ರು ಮಾಡಿ ಈ ಕೊಲೆ ಸಂಚನ್ನು ಮುಚ್ಚಾಕಬೇಕು ಅಂತ ಇನ್ನೆಲ್ಲದ ಒಂದು ವೈಯಕ್ತಿಕವಾದಂಥ ದಾಳಿ ಮಾಡ್ತಾ ಇದ್ದಾರೆ. ಅಂದರೆ ಇದಕ್ಕೆ ಎರಡು ಮಾತಿಲ್ಲ. ನಿಜವಾಗಲೂ ಹೇಳಬೇಕಂತ ಅಂದರೆ, ಇವ್ರ ಮನೆ ಹತ್ರ ಜನಾರ್ದನ್ ರೆಡ್ಡಿ ಮನೆ ಹತ್ರ ಹೋಗಿ ಫೈರ್ ಮಾಡಿ ಅವ್ರ ಕಡೆಯವರು, ಅದಕ್ಕೆಲ್ಲ ಪ್ರೂಫ್ ಎಲ್ಲ ಸಿಕ್ಕಿದೆ. ಡಿಜಿಟಲ್ ಎವಿಡೆನ್ಸ್ ಅಂತ ಏನಿದೆ ಅದೆಲ್ಲ ಸಿಕ್ಕಿದೆ. ಇದೆಲ್ಲ ನೋಡ್ತಾ ಇದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ಎಲ್ಲೋ ಕೊಲೆ ಮಾಡುವಂಥ ಸುಪಾರಿ ಕೊಟ್ಟಿದ್ರಾ? ಈ ಕೊಲೆ ಮಾಡಿದಂಥ ಸುಪಾರಿಗೆ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆಯಾ? ಈ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ, ಯಾಕೆ ಇದನ್ನು ಬಗೆಹರಿಸ್ತಾ ಇಲ್ಲ ಅನ್ನೋದು ಒಂದು ರೀತಿಯ ದೊಡ್ಡದಾದಂಥ ಸಮಸ್ಯೆ. ಅಷ್ಟೇ ಅಲ್ಲದೆ ಇದು ಏಕಪಕ್ಷೀಯವಾಗಿ ನಿರ್ಣಯ ತಗೋತಾ ಇದೆಯಾ ಈ ಕಾಂಗ್ರೆಸ್ ಪಕ್ಷ? ಸಿದ್ದರಾಮಯ್ಯ ಸರ್ಕಾರ ಏನಿದೆ, ಈ ಕೊಲೆ ಪ್ರಕರಣ ಆಗಿರ್ಬೋದು, ಬೇರೆ ಬೇರೆ ಹಿಂದೂ ಧರ್ಮದಲ್ಲಿ ದ್ರೋಹ ಬಗೆದಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು, ನಿಜವಾಗ್ಲೂ ನೋಡ್ತಾ ಇದ್ರೆ ಇವರು ಜನಗಳಿಗೆ ನ್ಯಾಯ ಕೊಡಬೇಕು ಅಂತ ಆಗಲಿ, ಇವರು ಬೇರೆ ಬೇರೆ ರೀತಿಯ ಜನಗಳಿಗೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಬೇಕಂಥದ್ದು ಒಂದು ಮನಸ್ಸೇ ಇಲ್ಲ ಅಂತ ಈ ರಾಜಕೀಯ ಪಡಸಾಲೆಯಲ್ಲಿ ಮತ್ತು ಸಾರ್ವಜನಿಕರುಗಳು ಮಾತುಕತೆ ನಡೆಸ್ತಾ ಇದ್ದಾರೆ. ವೀಕ್ಷಕರೇ, ಈ ಕೊಲೆ ಜನಾರ್ದನ್ ರೆಡ್ಡಿಯವರ ಕೊಲೆ ಸುಪಾರಿ ಏನಿದೆ, ಈ ಕೊಲೆ ಸುಪಾರಿ ನೋಡ್ತಾ ಇದ್ದಾರೆ, ವಿಡಿಯೋಗಳು ನೋಡ್ತಾ ಇದ್ದಾರೆ, ನಿಜಕ್ಕೂ ಕೂಡ ಅವ್ರ ಮನೆಗೆ ಡೈರೆಕ್ಟಾಗಿ ಗುಂಡಾಕಿ ಹೊಡಿತಾ ಇರೋದು ನೋಡಿದ್ರೆ ಅವ್ರಿಗೆ ಸುಪಾರಿ ಕೊಟ್ಟವ್ರೆ. ಯಾರೋ ಭರತ್ ರೆಡ್ಡಿನೇ ಸುಪಾರಿ ಕೊಟ್ಟಿದ್ದಾರೆ ಅಂತ ಜನಾರ್ದನ್ ರೆಡ್ಡಿಯವರು ಖಡಾಖಂಡಿತವಾಗಿ ಆರೋಪ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ. ಇವ್ರ ಬಗ್ಗೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಇದು ಎಲ್ಲಿವರೆಗೂ ಹೋಗುತ್ತೆ? ಕೋರ್ಟ್ಗೆ ಏನಾದ್ರು ಹೋಗುತ್ತಾ ಮುಂದೆ? ಈ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಇನ್ನೂ ಅನೇಕ ಬೆಳವಣಿಗೆಗಳು ನಡೀತಾ ಇದೆ ರಾಜ್ಯದಲ್ಲಿ. ಹಿಂದೆ ಕಾಂಗ್ರೆಸ್ನವ್ರು ಏನು ಮಾಡಿದ್ರು, ಜನಾರ್ದನ್ ತುಳಿಯೋಕ್ಕೋಸ್ಕರವಾಗಿ ಪಾದಯಾತ್ರೆ ಮಾಡಿದ್ರು ಕಾಂಗ್ರೆಸ್ನವರು. ಈ ಪಾದಯಾತ್ರೆ ಮಾಡಿ ಏನು ಮಾಡಿದ್ರು, ಅವ್ರ ಸರ್ಕಾರ ಅಲ್ಲಿ ಸ್ವಲ್ಪ ಅಧಿಕಾರಕ್ಕೆ ಬಂತು. ಇವಾಗ ಇನ್ನೆಲ್ಲಿ ಈ BJP ಸರ್ಕಾರ ಬಂದ್ಬಿಡ್ತದೋ ಅಂತ ಈ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರಕ್ಕೆ DK ಶಿವರಿಗೆ ಡವಡವ ಅಂತ ಶುರುವಾಗಿದೆ. ಈಗ ಅದಕ್ಕಾಗಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳದೆ ಈಗ ಏಕಪಕ್ಷೀಯ ತೀರ್ಮಾನ ತಗೊಳ್ತಾ ಇದ್ದಾರೆ. ಅಂದರೆ ಇದಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಕಾಂಗ್ರೆಸ್ ಅವರು ಮಾಡ್ತಾ ಇರೋಂಥ ಕುತಂತ್ರಗಳಿಗೆ ಅರ್ಥನೇ ಇಲ್ಲ. ರೆಡ್ಡಿ ಮತ್ತು ಸೋಮಶೇಖರ್ ರೆಡ್ಡಿ, ಆಮೇಲೆ ಶ್ರೀರಾಮುಲು, ಇವರೆಲ್ಲ ಕೂಡ ನಿಜಕ್ಕೂ ಹೇಳಬೇಕಂದ್ರೆ, ಈಗ ಯಾವಾಗ ಇವ್ರಿಗೆ ಜನಾರ್ದನ್ ರೆಡ್ಡಿಗೆ ಕೊಲೆ ಸುಪಾರಿ ಪ್ರಕರಣ ಆಯ್ತಲ್ಲ, ನಿಜವಾಗ್ಲೂ ದೂರ ಇದ್ದವರು ಎಲ್ಲ ಒಂದಾಗಿದ್ದಾರೆ. ಯಾಕೆ? ನಮ್ಮ ಅಣ್ಣ, ನಮ್ಮ ತಮ್ಮ, ಈ ಥರ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡು ಹೋಗ್ಬೇಕೇ ಹೊರತು ಆತಕ್ಕೆ ಒಂದಾಗಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಒಂದು ಸತ್ಯ ಸಂಗತಿ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಅವರು ಒಬ್ಬೊಬ್ರಿಗೊಬ್ರಿಗೂ ಬಿಟ್ಕೊಡ್ತಾ ಇಲ್ಲ. ಆದರೆ ಒಂದೇ ಜನಾಂಗದವರಾಗಿ ಈ ರೀತಿ ಕಿತ್ತಾಡ್ತಾ ಇರೋದು ನೋಡಿದ್ರೆ ಎಲ್ಲ ಒಂದು ಕಡೆ ವೈರತ್ವ, ವೈಷಮ್ಯ ಮತ್ತು ಹಳೆ ಜಿದ್ದು ಇದು ನೋಡ್ತಾ ಇದ್ರೆ, ಇದು ಕೊಲೆ ಸುಪಾರಿ ನೋಡ್ತಾ ಇದ್ದಾರೆ. ಇದು ಯಾವುದೋ ಒಂದು ಮೊನ್ನೆ ನಡೆದು ವಾಲ್ಮೀಕಿಗೆ ವಿಗ್ರಹಕ್ಕೆ ಸಂಬಂಧಪಟ್ಟದ್ದಲ್ಲ ಅಂತಲೇ ರಾಜಕೀಯ ಒಂದು ಪಡಸಾಲೆಯಲ್ಲಿ ಆ ಬಳ್ಳಾರಿ ಜನತೆ ಊರುಗಳಲ್ಲಿ ಕೇಳಿ ಬರ್ತಾ ಇದೆ. ಅದಷ್ಟೇ ಅಲ್ಲ, ಯಾಕೆ ಅವತ್ತು ದಿವಸ ಇಷ್ಟೊಂದು ಜೋರಾಗಿ ಗಲಾಟೆ ಆಯಿತು? ಅವತ್ತು ಗಲಾಟೆ ನೋಡ್ತಾ ಇದೆ, ಪೊಲೀಸ್ನವರು ಕೂಡ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ರಾತ್ರಿ 4 ಗಂಟೆ 3 ಗಂಟೆ ಆದರೂ ಕೂಡ ಪೊಲೀಸ್ನವ್ರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಒಂದೇ ದಿವಸ ಇಬ್ಬರು ಪೊಲೀಸ್ನವರು IGP ಸಸ್ಪೆಂಡ್ ಆಗಿದ್ದಾರೆ, SP ಸಸ್ಪೆಂಡ್ ಆಗಿದ್ದಾರೆ. ಇದರಲ್ಲಿ ಏನು ಒಂದು ಒಳಸಂಚು, ಕಾನ್ಸ್ಪಿರೆನ್ಸಿ ಅಂತ ಏನು ಹೇಳ್ತೀವಿ, ಒಳಸಂಚು ಏನು ಅಂದರೆ, ಇವ್ರು ಹೇಳಿದಂಗೆ ಕಾಂಗ್ರೆಸ್ನವರು ಪೊಲೀಸರು ಕೈಗೊಂಬೆ ಆಗಬೇಕಾ, ಕಾಂಗ್ರೆಸ್ನವ್ರು ಕೈಗೊಂಬೆ ಆಗಬೇಕಾ ಅಂತ ಈ ಮೂಲಕ ಈ ರಾಜಕೀಯ ಪಡಸಾಲೆಯಲ್ಲಿ ಈ ವಿಷಯ ಬರ್ತಾ ಇರೋದು ನೋಡ್ತಾ ಇದ್ದಾರೆ. ಅದು ಅಲ್ಲದೆ ರಾಜಕೀಯ ಪಡಸಾಲೆ ಬರ್ತಾ ಇರೋದ್ರಲ್ಲೇ ಈ ಜನಾರ್ದನ್ ರೆಡ್ಡಿಯವರು ನೇರವಾಗಿ ಇದ್ರ ಬಗ್ಗೆ ಒಂದು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ಅದಷ್ಟೇ ಅಲ್ಲ, ಇದುವರೆಗೂ ಕೂಡ ಇಲ್ಲಿವರೆಗೆ ಈ ಕೊಲೆ ಪ್ರಕರಣ ಏನು ಮಾಡಬೇಕು, ಯಾರು ತನಿಖೆ ನಡೆಸಬೇಕು? ಈಗ ಒಬ್ಬರು ಹೇಳ್ತಾರೆ ಒಂದು CID ತನಿಖೆ ನಡೆಸಬೇಕು ಅಂತ ಹೇಳ್ತಾರೆ. ಇವರು ವಿರೋಧ ಪಕ್ಷದವ್ರು ಹೇಳ್ತಾರೆ ಇಲ್ಲ CBIಗೆ ಕೊಡಬೇಕು ಅಂತ ಹೇಳ್ತಾರೆ. CBI ಕೊಟ್ಟರೆ ನಿಜಾಂಶ ಎಲ್ಲಿ ಬರುತ್ತೆ?
ನಿಜಾಂಶ ಹೇಳಿ ಹೊರಗೆ ಹೋಗ್ಬಿಡ್ತದೆ. ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಪೆಟ್ಟಾಗುತ್ತೇನೋ ಅಂತ ಒಂದು ರೀತಿಯಲ್ಲಿ ಅವರು ಈ CPI ಪಕ್ಷಕ್ಕೆ ಅವರು ವಹಿಸಕ್ಕೆ ಹಿಂದೆ ಆಗ್ತಾ ಇದ್ದಾರೆ. ಈ ರೀತಿ ಒಂದು ಪ್ರಕರಣ ನೋಡ್ತಾ ಇದ್ದಾರೆ. ಈ ರಾಜೀವ್ ಪಕ್ಷ ಇದು ಈ ಜನಾರ್ದನ್ ರೆಡ್ಡಿ ಅವರ ಪ್ರಕರಣ ಮತ್ತು ಕೊಲೆ ಸುಪಾರಿ ಪ್ರಕರಣ ನೋಡ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗ್ಬಿಟ್ಟಿರುತ್ತೆ ಅನ್ನೋದು ಜನತೆಗಳಿಗೆ ದೊಡ್ಡದ ಒಂದು ರೀತಿ ಭಿನ್ನಾಭಿಪ್ರಾಯಗಳು ಶುರು ಆಗಿದೆ ಅಂತ ಅಂದರೆ ಇದು ತಪ್ಪೇನೇನಾಗಲ್ಲ. ಈ ಜನಾರ್ದನ್ ರೆಡ್ಡಿ ಅವ್ರಿಗೆ ಇದೇನಪ್ಪ ಅಂತಂದರೆ ಈ ಕೊಲೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದಾರೆ. ಬೇಕು ಅಂತಲೇ ರಾಜಕೀಯದಿಂದ ಒಂದು ಮುಗಿಸಲೇಬೇಕು, ರಾಜಕೀಯದಿಂದ ದೂರ ಇಡಬೇಕು. ಇನ್ನು ಮುಂದೆ ಬರುವ ಅಂತ ಎಲೆಕ್ಷನಲ್ಲಿ ಜನಾರ್ದನ್ ರೆಡ್ಡಿ ಬರುವುದೇ ಗ್ಯಾರಂಟಿ ಅಂತ ಒಂದು ಖಾತ್ರಿ ಆಗಿದೆ ಅಂತ ಹೇಳ್ಬೋದು. ಇದಷ್ಟೇ ಅಲ್ಲ, ಜನಾರ್ದನ್ ರೆಡ್ಡಿ ಮುಂದೆ ಏನಾದ್ರು ಬಂದುಬಿಟ್ರೆ ನಮ್ಮನ್ನೆಲ್ಲ ಒಂದು ರೀತಿ ಮೂಲೆ ಗುಂಪು ಮಾಡ್ತಾರೆ ಅನ್ನೋದು ಒಂದು ಅವರಿಗೆ ಎಲ್ಲೋ ಒಂದು ಕಡೆ ಒಂದು ಮನದಟ್ಟಾಗಿದೆ ಅಂದರೆ ತಪ್ಪೇನಿಲ್ಲ ವೀಕ್ಷಕ. ನೋಡಿ, ಈ ಸೋಮಶೇಖರ್ ರೆಡ್ಡಿ ಮತ್ತು ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಇವರೆಲ್ಲ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಡೈರೆಕ್ಟಾಗಿ ಈ ಭರತ್ ರೆಡ್ಡಿಯನ್ನು ಬಂಧಿಸಬೇಕು ಅಂತ ಹೇಳಿದ್ರು ಕೂಡ ಅಲ್ಲಿ ಪೊಲೀಸ್ನವ್ರನ್ನ ಸಸ್ಪೆಂಡ್ ಮಾಡ್ತಿರೋದು ನೋಡಿದ್ರೆ, ಸಸ್ಪೆಂಡ್ ಮಾಡಿ ಬೇರೆಯವ್ರು ತಂದಾಕೋದು ನೋಡಿದ್ರೆ ಎಲ್ಲ ಒಂದು ಕಡೆ ನಿಜವಾಗ್ಲೂ ಕೂಡ ಡೈರೆಕ್ಟಾಗಿ ಕೂಡ ಇವರು ಪೊಲೀಸ್ನವ್ರು ಹೇಳಿದಂಗೆ ಪೊಲೀಸ್ನವರು ಈ ರಾಜಕೀಯದ ಒಂದು ಕಾಂಗ್ರೆಸ್ ರಾಜಕೀಯದ ಒಂದು ಕೈಗೊಂಬೆನೇ ಆಗಿದ್ದಾರೆ. ಅದಷ್ಟೇ ಅಲ್ಲ, ಈಗ ಹಿಂದೆ ಮಾಡಿದ್ರಲ್ಲ ಕಾಂಗ್ರೆಸ್ ಪಾದಯಾತ್ರೆ, ಸಿದ್ದರಾಮಯ್ಯ ತೊಡೆ ತಟ್ಕೊಂಡು ನಾನು ಪಾದಯಾತ್ರೆ ಮಾಡ್ತೀನಿ ಅಂತಲ್ಲ, ಈಗ ಅದೇ ರೀತಿಯ ಈ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತೀವಿ ಅಂತ BJPಯವರು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದು ಒಂದು ದೊಡ್ಡ ಕೊಲೆ ಸುಪಾರಿ. ಈ ಕೊಲೆ ಸುಪಾರಿಯಲ್ಲಿ ಕಾಂಗ್ರೆಸ್ ಕೂಡ ಕೈವಾಡ ಇದೆ. ಅದಷ್ಟೇ ಅಲ್ಲದೆ ಇವತ್ತು ಏನಾಗಿದೆ ಅಂದರೆ ಇದು ಈ ಕೊಲೆ ಪ್ರಕರಣ ರಾಜ್ಯಪಾಲರಿಗೆ ಒಂದು ಅದು ನೋಟ್ ಹೋಗಿದೆ, ಹತ್ರ ಹೋಗಿ ನೋಟಿಸ್ ಕೊಟ್ಟಿದ್ದಾರೆ. ಇವರು ವಿಧೇಯಕ ಬಂಧಿಸ್ತಾ ಇದ್ದಾರಲ್ಲ ದ್ವೇಷ ಭಾಷಣ, ಈ ದ್ವೇಷ ಭಾಷಣಕ್ಕೆ ನೀವು ಸಹಿ ಹಾಕಬಾರ್ದು ಅಂತ ಅದನ್ನು ಕೂಡ ರಾಜ್ಯಪಾಲ ಆಗ್ರಹ ಮಾಡೋಕ್ಕೆ ಹೋಗಿದ್ರು. 6 ವರ್ಷಕ್ಕೆ ಹೋಗಿದ್ದಾರೆ. ಇನ್ನಿತರ ಛಲವಾದಿ ನಾರಾಯಣ ಸ್ವಾಮಿ ಹೋಗಿದ್ದಾರೆ. ಬೇರೆ ಅಂದರೆ ಭಾರತೀಯ ಜನತಾ ಪಾರ್ಟಿಯಿಂದ ಬೇರೆ ಎಲ್ಲ ಕಾರ್ಯಕರ್ತರುಗಳು ಸೇರಿದಂತೆ ಅವರ ಒಂದು ರಾಜಕಾರಣಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ಹೋಗಿ ಮನವಿಯನ್ನು ಸಲ್ಲಿಸ ಬಂದಿದ್ದಾರೆ. ಇದು ಏನಾಗುತ್ತೆ ಅಂದರೆ ಈಗ ಇವರೊಂದು ಸುಪಾರಿ ಕೊಡ್ತೀವಿ ಅಂತ ಒಂದು ಕೊಟ್ಟ ತಕ್ಷಣಕ್ಕೆ ಒಂದು ರೀತಿ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸೋದೆ ಅಂದರೆ ತಪ್ಪೇನಿಲ್ಲ ವೀಕ್ಷಕರೇ. ಈ ದಣಿಗಳು ಅಂದರೆ ಹಿಂದೆ ಹೆಸರುವಾಸಿಯಾಗಿದ್ದರು. ಎಲ್ಲಿ ಜನಾರ್ದನ್ ರೆಡ್ಡಿಯವರು ಅವರೆಲ್ಲ ಒಂದು ರೀತಿಯಲ್ಲಿ ಜನಗಳಿಗೆ ಒಂದು ಸೇವೆಯನ್ನೇ ಮಾಡ್ಕೊಂಡು ಬರ್ತಾಯಿದ್ರು. ಎಷ್ಟೋ ಜನಗಳು ಕೂಡ ಅವ್ರನ್ನ ಒಂದು ಸ್ಮರಣೆ ಮಾಡ್ತಾರೆ. ಅಂದರೆ ಎಷ್ಟೋ ಜನಗಳು ಅಲ್ಲಿ ಸ್ಥಳೀಯದಲ್ಲಿ ಜನಗಳು ನಾವು ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರು, ಈ ಥರ ಜನನಾಯಕರು ನಮಗೆಲ್ಲೂ ಸಿಗಲ್ಲ, ಈ ಥರ ನಮಗೆ ಮನೆಗೆ ಕೊಡುವುದೇ ಆಗಲಿ, ಸ್ವಲ್ಪ ಅವರಿಗೆ ಸಹಾಯ ಮಾಡೋದೇ ಆಗಲಿ, ಇನ್ನಿತರ ಕಾರ್ಯಕ್ರಮಗಳು ಇಟ್ಕೊಂಡ್ಬಂದಿದ್ದಾರೆ. ಆದರೆ ಈಗ ಆಡಳಿತ ಪಕ್ಷ ಭರತ್ ರೆಡ್ಡಿ ಅವರೆಲ್ಲ ಏನಿದ್ದಾರೆ ನಮ್ಮ ಮೇಲೆ ಹೆಚ್ಚಿನ ಒಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇಲ್ಲ ಸಲ್ಲದ ಒಂದು ರಾಜಕಾರಣ ಅಂದರೆ ಕಚೇರಿಗಳಿಗೆ ಹೋದರೆ ಲಂಚವನ್ನು ಕೇಳುವುದು, ಅದಷ್ಟೇ ಅಲ್ಲ ಅಧಿಕಾರಿಗಳ ಮುಖಾಂತರವನ್ನು ಸಮಸ್ಯೆಗಳನ್ನ ಬಗೆಹರಿಸದೆ ಜಾಸ್ತಿ ಮಾಡ್ತಾ ಹೋಗೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಹಾಗೂ ಕೂಡ ಈ ಭರತ್ ರೆಡ್ಡಿ ಮುಖಂಡರು ಇದುವರೆಗೂ ಸಾರ್ವಜನಿಕವಾದಂಥ ಕೆಲಸಗಳು ಬಳ್ಳಾರಿ ಇಂಪ್ರೂವ್ಮೆಂಟೇ ಆಗಿಲ್ಲ ಅಂತ ಒಂದು ರಾಜಕೀಯ ಪಡಸಾಲೆಯಲ್ಲಿ, ಅಷ್ಟಲ್ಲದೆ ಅಲ್ಲಿ ಬಳ್ಳಾರಿಯ ಸುತ್ತಮುತ್ತ ಇಲ್ಲಿರುವ ಜನಗಳು ಕೂಡ ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಇದಕ್ಕಿಂತ ದೌರ್ಭಾಗ್ಯ ಹಾಗೂ ವಿಷಾದನೀಯ ಅಂತದೇ ಖಂಡಿತವಾಗಿ ಹೇಳಬಹುದು ವೀಕ್ಷಕರೇ. ಇವರೆಲ್ಲ ಈ ಥರ ಒಂದು ಕುಕೃತ್ಯಗಳು ಮಾಡ್ತಾ ಇದ್ದಾರಲ್ಲ ಆಡಳಿತ ಪಕ್ಷದವರು, ಈ ಆಡಳಿತ ಪಕ್ಷದವರು ಈ ಕುಕೃತ್ಯಗಳನ್ನು ಮಾಡ್ತಿರೋದು ನೋಡ್ತಾ ಇದ್ದಾರೆ. ಇವ್ರನ್ನ ಬೇಕು ಅಂತಲೇ ಎಲ್ಲೋ ಒಂದು ಕಡೆ ಜೈಲಿಗೆ ಕಳಿಸ್ಬೇಕು ಜನಾರ್ದನ್ ರೆಡ್ಡಿ ಅವ್ರನ್ನ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟು ಜನಾರ್ದನ್ ರೆಡ್ಡಿ ಅವ್ರಿಗೆ ಇಲ್ಲಿ ಬಳ್ಳಾರಿಗೆ ಎಂಟ್ರಿ ಕೊಡಿ, ನಿಮ್ಮ ಮನೆಗೆ ಹೋಗಿ ಅಂತಲೇ ಹೇಳಿದ್ದು ನೋಡುತ್ತದೆ. ಇವರಿಗೆಲ್ಲ ಒಂದು ಇದರೊಳಗೆ ತಳಮಳ ಉಂಟಾಗಿ ಇವರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇವ್ರಿಗೆ ಕೊಲೆ ಸಂಚು ಒಂದು ಸುಪಾರಿ ಕೊಟ್ಟಿದ್ದಾರೆ ಅಂತ ಅಂದರೆ ನಿಜಕ್ಕೂ ಕೂಡ ಒಂದು ದೌರ್ಭಾಗ್ಯದ ಒಂದು ಸಂಗತಿ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲ, ಯಾಕೆ ಅಂದರೆ ಈ ರಾಜಕಾರಣದಲ್ಲಿ ಇವೆಲ್ಲ ನಡೆಯುವುದು ಒಂದು ರೀತಿಯಲ್ಲಿ ಕಾನ್ಸ್ಪಿರೆನ್ಸಿ ಇದೆ ಅಂತ ಹೇಳ್ತಾರೆ. ಒಳಸಂಚು ಏನಾದ್ರು ಮಾಡಿ ಮುಗಿಸ್ಬೇಕು, ಏನಾದ್ರು ಮಾಡಿ ಹಾಳು ಮಾಡಬೇಕು. ಈ ಥರ ಈ ಒಳಸಂಚು ಯಾಕೆ ಮಾಡಬೇಕು, ಭ್ರಷ್ಟಾಚಾರ ಯಾಕೆ ಮಾಡಬೇಕು? ನಿಜವಾಗ್ಲೂ ಹೇಳಿದ್ರೆ ಜನತೆಗೆ ಅನುಕೂಲ ಮಾಡಿಕೊಡಿ, ರಾಜಕಾರಣಗಳು ಜನತೆಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಹೊರತು ಅನಾನುಕೂಲ ಮಾಡಬಾರ್ದು ಅಂತ
ಇಲ್ಲಿ ಒಂದು ಜನಗಳು ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಇಲ್ಲಿ ಬಳ್ಳಾರಿಯಲ್ಲಿ ಒಳ್ಳೆ ಒಳ್ಳೆ ಆಸ್ಪತ್ರೆಗಳಿದೆ. ಆ ಆಸ್ಪತ್ರೆಯಲ್ಲೂ ಕೂಡ ಆ ಜನ ನೋಡ್ತಾ ಇದ್ದಾರೆ, ಬಹಳ ತುಂಬ ಕಿಕ್ಕಿರೋದು ಇರ್ತಾ ಇದ್ದಾರೆ. ಜನಸಂಖ್ಯೆಯಲ್ಲಿ ಈ ಡಾಕ್ಟ್ರುಗಳು ಯಾರು ನೋಡಬೇಕು ಅಥವಾ ಯಾರು ನೋಡಬಾರ್ದು, ಈ ಥರ ಒಂದು ಅವರಿಗೆ ಕನ್ಫ್ಯೂಷನ್ಸ್ ಆಗಿದೆ. ಅದಷ್ಟೇ ಅಲ್ಲದೆ ಈ ಆಸ್ಪತ್ರೆ, ಬಳ್ಳಾರಿ ಆಸ್ಪತ್ರೆಯಲ್ಲಿ ಈಗ ಕೆಲವೊಂದು ಎಕ್ಸ್ರೇ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ಲ್ಯಾಬ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಪ್ರೇಷನ್ ಮಾಡೋದಂಥ ಪದಾರ್ಥಗಳಾಗಿರ್ಬೋದು, ಅದು ಅಷ್ಟು ಸರಿ ಇಲ್ಲ ಅಂತ ಈಗ ಇತ್ತೀಚೆಗೆ ಅದು ಆಸ್ಪತ್ರೆ ಗುಣಮಟ್ಟನೇ ಎಲ್ಲ ಒಂದು ಗುಣಮಟ್ಟನೇ ಸರಿ ಇಲ್ಲ ಅಂತ ಅಲ್ಲಿ ಜನಗಳು ಕೂಡ ಹೇಳ್ತಾ ಇರೋದು ಅಂದರೆ ಇದು ದೌರ್ಭಾಗ್ಯದ ಸಂಗತಿ. ಅದಷ್ಟೇ ಅಲ್ಲ, ಈಗಲೂ ಹೇಳ್ತಾ ಇದ್ದೀನಿ, ಕಾಲ ಮಿಂಚಿಲ್ಲ. ಈ ಸತೀಶ್ ರೆಡ್ಡಿ ಆಗಿರ್ಬೋದು, ಭರತ್ ರೆಡ್ಡಿ ಆಗಿರ್ಬೋದು, ದಯವಿಟ್ಟು ನಿಮ್ಮ ಒಂದು ಈ ಹಗೆತನ ಏನಿರ್ಬೋದು, ರಾಜಕೀಯದಲ್ಲಿ ಯಾರೂ ಕೂಡ ಹಗೆತನವನ್ನು ಮಾಡಬಾರ್ದು, ಸಾಧಿಸಬಾರ್ದು ಅಂತ ಹೇಳ್ತಾ, ಅದಕ್ಕೆ ನೀವು ಜನಗಳೇ ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ ನೀವು ಇಲ್ಲಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮಸ್ಕಾರ. ಬಂದವರಿ ನೋಡೋದಲ್ಲ, ಈಗ ವಿಡಿಯೋ ಎಷ್ಟು ತುಂಬ ಚೆನ್ನಾಗಿದೆ. ದಯವಿಟ್ಟು ಇದನ್ನು ಬೇರೆಯವ್ರಿಗೆ ಫಾಲೋ ಮಾಡಿ, ಬೇರೆಯವ್ರಿಗೆ ಕಳಿಸಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಹೇಳಿ, ಲಿಂಕನ್ನು ಕಳಿಸೋದಲ್ಲದೆ ಅವರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಕೇಳಬೇಕು ಅಂತ ಈ ಮೂಲಕ ನಾನು